ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ದಿನ ಸಂಚಿಕೆ ಅಂದರೆ 9ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ತನ್ಮಯನ ಹರಿ ಕಾಪಾಡ್ಕೊಂಡು ಬಂದಿರ್ತಾರಲ್ಲ, ಭಾಗ್ಯ, ಹರಿ, ಕಿಶನ್ನು ಮತ್ತು ತನ್ಮಯ ಎಲ್ಲ ಜೊತೆಲೇ ಇರ್ತಾರೆ. ಹಾದಿನ ಕಾಪಾಡೋಕ್ಕೋಸ್ಕರ ಎಲ್ಲರೂ ಓಡ್ತಾರೆ. ಹರಿ ಹೆಂಗೂ ಕಿಶನ್ ಏನು ಹೇಳ್ತಾರೆ, ನೀವು ಇಷ್ಟು ಹೆಲ್ಪ್ ಮಾಡಿರೋದು ಸಾಕು, ನೀವು ಹೊರಡಿ ಹರಿ ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾರೆ. ಅವಾಗ ಹರಿ, ಅಯ್ಯೋ ಇಲ್ಲ ಬಾಸ್, ನಾನು ಅರ್ಧಂಬರ್ಧ ಕೆಲಸ ಮಾಡಿ ಅಭ್ಯಾಸನೇ ಇಲ್ಲ ನನಗೆ. ನಾನು ಇವಾಗ ಅರ್ಧಕ್ಕಿಂತ ನಾನು ಬಿಟ್ಟು ಹೋದ್ರೆ ನಂಗೆ ರಾತ್ರಿಗೆಲ್ಲ ನಿದ್ದೆನೇ ಬರಲ್ಲ. ಆಮೇಲೆ ಇಲ್ಲ ನಾನು ನಿಮ್ಮ ಜೊತೆನೇ ಇರ್ತೀನಿ, ಅದೇನೇ ಆಗಲಿ ನಿಮ್ಮ ಜೊತೆನೇ ಇದ್ದು ಎಲ್ಲ ಮುಗಿದ್ಮೇಲೆ ನಾನು ಹೋಗ್ತೀನಿ ಅಂದಾಗ, ಓಕೆ ರೀ ಆಯಿತು ಬನ್ನಿ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹರಿ ಮತ್ತು ಕಿಶನು, ಭಾಗ್ಯ, ತನ್ಮಯ ಎಲ್ಲ ಹೊರಡ್ತಾರೆ. ಲೊಕೇಶನ್ ಗೊತ್ತಿರಲ್ಲ ಅಂತಾರೆ ಕಿಶನು. ಅವಾಗ ತನ್ಮಯ, ನನಗೆ ಗೊತ್ತು ಚಿಕ್ಕಪ್ಪ ಅಂತಾನೆ. ಆದರೆ ಅವ್ರು ಅದೇ ಲೊಕೇಶನಲ್ಲಿ ಇದ್ದಾರೆ ಅಂತ ಏನು ಗ್ಯಾರಂಟಿ, ಒಂದು ಸತಿ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಆ ರೌಡಿಗೆ ಕಿಶನ್ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ಆ ರೌಡಿ ಏನು ಹೇಳ್ತಾನೆ, ಇಲ್ಲ ಇದೇ ಲೊಕೇಶನಲ್ಲೇ ಇದ್ದೀನಿ ನಾನು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಲ್ಲ ಸರ್, ನೀವು ಲೊಕೇಶನ್ ಚೇಂಜ್ ಮಾಡಿದ್ದೀರೇನೋ ಅಂದ್ಕೊಂಡೆ. ನಾನು ಯಾಕೆ ಲೊಕೇಶನ್ ಚೇಂಜ್ ಮಾಡಲಿ, ನಾನು ಇಲ್ಲೇ ಇದ್ದೀನಿ ಬಾ ಅಂತ ರೌಡಿ ಹೇಳ್ತಾನೆ. ಸರಿ, ಕಿಶನ್ ಅಮೌಂಟ್ ತೊಗೊಂಡಿರ್ತಾರೆ ಬೇರೆಯವ್ರ ಕಡೆಯಿಂದ. ಅಮೌಂಟ್ ತೊಗೊಂಡು 4 ಜನನೂ ಹೊರಡ್ತಾರೆ. ಹೊರಟಾದ್ಮೇಲೆ ಅಲ್ಲಿ ಹೋಗಿ ನೋಡ್ತಾರೆ, ಆದಿ ಇರಲ್ಲ. ಅಷ್ಟೊತ್ತಿಗೆ ಏನಾಗುತ್ತೆ, ಕಾರಲ್ಲಿ ಬರ್ತಿರ್ಬೇಕಾದ್ರೆ ಕುಸುಮ್ ಅವರು ಭಾಗ್ಯಂಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು, ಅಮ್ಮ ತನ್ಮಯ್ ಸಿಕ್ಕಿದ್ನೇನಮ್ಮ ಭಾಗ್ಯ ಅಂತಾರೆ. ಹಾಂ ಅತ್ತೆ, ಸಿಗ್ತಾ ಅತ್ತೆ, ನನ್ನ ಹತ್ರನೇ ಇದ್ದಾನೆ ಅತ್ತೆ, ನಾವು ಇವಾಗ ಆದಿನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಅತ್ತೆ ಅಂದ್ರೆ. ಆದಿನ ಅಂದ್ರೆ, ಹ್ಞೂ ಅತ್ತೆ, ಆದಿನೂ ಈ ಥರ ಕಿಡ್ನಾಪ್ ಆಗಿದ್ದಾರೆ, ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಆದಿನ ಅಂದಾಗ. ಏನು ಹೇಳ್ತಾ ಇದೆಯಾ ಭಾಗ್ಯ ನೀನು ಅಂದಾಗ, ಹೌದು ಅತ್ತೆ, ಶ್ರೇಷ್ಠನೇ ಅಂತೆ ತನ್ಮಯನ ಕಿಡ್ನಾಪ್ ಮಾಡಿದ್ದು. ಆ ರೌಡಿಗಳ ಕಡೆಯಿಂದ ತಪ್ಪಿಸ್ಕೊಂಡು ಬಂದಾಗ ಶ್ರೇಷ್ಠ ಕರ್ಕೊಂಡೋಗಿ ಕಿಡ್ನಾಪ್ ಮಾಡಿದ್ದಾಳೆ. ಅವಾಗ ಹರಿಯನ್ನವ್ರು ಬಂದು ತನ್ಮಯನ ಕಾಪಾಡಿ ಕರ್ಕೊಂಬಂದ್ರು ಅತ್ತೆ, ನನ್ನ ಹತ್ರ ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಹಾಂ, ಇದು ಅವಳು ಮಾಡಿರೋ ಕೆಲಸನ, ಬರಲಿ ಅವಳಿಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅವಳಿಗೆ. ಅವಳು ಏನು ಅನ್ಕೊಂಡ್ಬಿಟ್ಟಿದ್ದಾಳೆ, ಅವಳು ನನ್ನ ಮೊಮ್ಮಗನ ವಿಷಯಕ್ಕೆ ಬಂದಿದ್ದಾಳೆ ಅವಳು ಅಂತಂದ್ಬಿಟ್ಟು ಕುಸುಮವ್ರು ಹೇಳ್ತಾರೆ. ಹಾಂ ಅತ್ತೆ, ಇವಾಗ ಮಾತಾಡೋ ಟೈಮ್ ಇಲ್ಲ ಅತ್ತೆ ನನಗೆ. ಮತ್ತು ನಾನು ಕಾಮತ ಮಾವರ ಮನೆಗೆ ಹೋಗಿದ್ದೆ, ಅಲ್ಲೂ ಅಷ್ಟೇ ಇವರು ತಾಂಡವ್ ಬಂದ್ಬಿಟ್ಟು ಕುಡ್ಕೊಂಬಂದು ಈ ಥರ ನನ್ನ ಮಗ ಕಾಣ್ತಾ ಇಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ನವರೆಲ್ಲ ಕಾಮತವ್ರ ಮನೆಗೆ ಕರ್ಕೊಂಬಂದಿದ್ರು ಅತ್ತೆ ಅಂದಾಗ, ಹಾಂ ಏನು ಹೇಳ್ತಾ ಇದೆಯಾ ನೀನು. ಹೌದು ಅತ್ತೆ, ಈ ಥರ ಕರ್ಕೊಂಬಂದಿದ್ರು ಮತ್ತು ಕಾಮತ್ ಮಾವ ಬೈದು ಕಳಿಸಿದ್ರು. ಮತ್ತು ತಿರ್ಗಾ ಭಾಗ್ಯ ಸುಳ್ಳು ಹೇಳ್ತಾ ಇಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಬೈದು ಕಳಿಸಿದ್ರು. ಆಮೇಲೆ ಸರಿ, ಇನ್ನೊಂದು ಏನಾಗುತ್ತೈತೆ, ಆಕಸ್ಮಿಕ ಯಾರೇ ಬಂದು ನಿಮ್ಮನ್ನು ಕೇಳಿದ್ರತ್ತೆ, ಆದಿಯಲ್ಲಿ ತನ್ಮಯಲ್ಲಿ ಅಂತ ಕೇಳಿದ್ರತ್ತೆ, ನೀವು ಒಂದು ಕೆಲಸ ಮಾಡಿ, ಅವರಿಬ್ಬರೂ ಬಾಕ್ಸಿಂಗ್ ಕಾಂಪಿಟೇಷನ್ ಇತ್ತು, ಮೈಸೂರಿಗೆ ಹೋಗಿದ್ದಾರೆ ಆದಿ ಮತ್ತು ತನ್ಮಯ್ ಇಬ್ಬರು ಅಂತ ಹೇಳಿತ್ತೆ, ನೀವು ಯಾರು ಬಂದು ಕೇಳಿದ್ರು ಹಾಗೆ ಹೇಳಬೇಕು ಆಯಿತಾ ಅಂದಾಗ, ಸರಿ ಕಣಮ್ಮ ಆಯಿತು, ನೀನು ಹುಷಾರು ಕಣಮ್ಮ ಅಂದಾಗ, ಇಲ್ಲ ಅತ್ತೆ ನನಗೇನು ಭಯ ಇಲ್ಲ, ಕಿಶನ್ನು ಮತ್ತು ಹರಿ ನನ್ನ ಜೊತೆನೇ ಇದ್ದಾರೆ, ನನಗೇನು ಭಯ ಇಲ್ಲ ಅತ್ತೆ ಅಂದಾಗ, ಸರಿಮ್ಮ ಆಯಿತು, ನಾನು ಯಾರೇ ಬಂದು ಕೇಳಿದ್ರು ಹಾಗೆ ಹೇಳ್ತೀನಿ ಬಿಡು, ನೀನು ತಲೆ ಕೆಡಿಸ್ಕೊಬೇಡ, ನೀನು ಹೋಗ್ಬಾ ಅಂತ ಹೇಳ್ಬಿಟ್ಟು ಕುಸುಮಾರು ಭಾಗ್ಯಗೆ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲೇನಾಗುತ್ತೆ, ಕುಸುಮವ್ರ ಮನೆ ಬೆಲ್ಲಾಗುತ್ತೆ. ಬೆಲ್ಲಾಗಿದ ತಕ್ಷಣ ಬಂದ್ಬಿಟ್ಟು ಬಾಗಿಲು ತೆಗಿತಾರೆ. ನೋಡಿದ್ರಲ್ಲಿ ತಾಂಡವ್ ನಿಂತಿರ್ತಾನೆ ತಟ್ಟಾಡ್ಕೊಂಡು. ಹೇಯ್ ಯಾಕೋ ಬಂದಿದ್ಯಾ, ಏನೋ ಕೆಲಸ ನಿನಗಿಲ್ಲಿ ಅಂತ ಹೇಳ್ಬಿಟ್ಟು ಕುಸುಮವ್ರು ಕೇಳ್ತಾರೆ. ಏಕೆಂದರೆ ಕನ್ನಿಕನನ್ನು ಮತ್ತು ಮೀನಾಕ್ಷಿ ಶ್ರೇಷ್ಠನೇ ಕರ್ಕೊಂಬಂದಿರ್ತಾಳಲ್ಲ, ಬಾಗಿನ ಮನೆಗೆ ಹೋಗಿ ನೋಡಿದ್ರೆ ಸತ್ಯ ಗೊತ್ತಾಗುತ್ತೆ ಬನ್ನಿ ಅಂತ ಅಂದ್ಬಿಟ್ಟು ತಾಂಡವ್ ಕೂಡ ಬಂದಿರ್ತಾನೆ. ಅವಾಗ ಅಲ್ಲ ಕುಸುಮಾಂಬೆ, ಏನು ಸಮಾಚಾರ ಅಂದಾಗ, ಏಯ್ ಏನೋ ನಿನಗೇನೋ ಕೆಲಸ ಇಲ್ಲಿ ಅಂತ ಅಂದ್ಬಿಟ್ಟು ಕುಸುಮವ್ರು ಹೇಳ್ತಾರೆ. ಅವಾಗ ಅಲ್ಲ ಕುಸುಮಾಂಬೆ, ನನ್ನ ಮಗ ಎಲ್ಲಿಂದ, ಯಾವ ಮಗ, ಇಲ್ಲ ಅವನು ನನ್ನ ಫ್ರೆಂಡು ಆದಿ ಇಬ್ಬರೂ ಮೈಸೂರಿಗೆ ಹೋಗಿದ್ದಾರೆ, ಬಾಕ್ಸಿಂಗ್ ಕಾಂಪಿಟೇಷನ್ಗೆ ಹೋಗಿದ್ದಾರೆ ಅಂತಂದ್ಬಿಟ್ಟು ಕುಸುಮ ಹೇಳ್ತಾರೆ. ಏನೋ ಹೌದಾ, ನಿಜನಾ ಅಂದಾಗ, ಹ್ಞೂ ಕಣೋ, ಯಾಕೆ ನಾನು ಯಾಕೆ ಸುಳ್ಳು ಹೇಳಬೇಕು ಅಂತ ಕುಸುಮರು ಹೇಳ್ತಾರೆ. ಅವಾಗ ಶ್ರೇಷ್ಠ ಬರ್ತಾಳೆ. ಅವಾಗ ಅಲ್ಲ ಆಂಟಿ, ನೀವು ಇಷ್ಟು ದೊಡ್ಡವರಾಗಿ ಈ ಥರ ಸುಳ್ಳು ಹೇಳ್ಬೋದಾ ಆಂಟಿ ಅಂದಾಗ, ಏನೇ ಮಾತಾಡ್ತಿದ್ಯಾ ನೀನು ಅಂತ ಕುಸುಮಾರು ಕೇಳ್ತಾರೆ. ಅಲ್ಲ ಆಂಟಿ, ನಾನು ಇವಾಗ ತಾನೇ ತನ್ಮಯ್ ನನ್ನ ಜೊತೆನೇ ಇರಿಸ್ಕೊಂಡಿದ್ದೀನಿ, ನೀವು ನೋಡಿದ್ರೆ ಆದಿಯವ್ರ ಜೊತೆ ಮೈಸೂರಿಗೆ ಕಾಂಪಿಟೇಷನ್ಗೆ ಹೋಗಿದ್ದಾನೆ, ಬಾಕ್ಸಿಂಗ್ ಕಾಂಪಿಟೇಷನ್ಗೆ ಅಂತ ಹೇಳ್ತಾ ಇದ್ದೀರಾ. ನನ್ನ ಜೊತೆನೇ ಇದ್ದ ಇಷ್ಟೊತ್ತಾಗ ತನ್ಮಯ್, ಯಾರೋ ಹುಡುಗ ಬಂದು ಕರ್ಕೊಂಡೋಗ್ಬಿಟ್ಟ, ನನ್ನ ಜೊತೆನೇ ಇಟ್ಕೊಂಡಿದ್ದೆ ತನ್ಮಯ್ನ, ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕು ಅಂತಿದ್ದೆ, ಅಷ್ಟೆಲ್ಲ ಭಾಗ್ಯ ಎಸ್ಕೇಪ್ ಆಗಿಬಿಟ್ಲು, ತಪ್ಪಿಸ್ಕೊಂಡ್ಲು ಸಿಕ್ದಂಗೆ ನನ್ನ ಕೈಗೆ ಅಂತ ಅಂದ್ಬಿಟ್ಟು ಅಂತಾಳೆ. ಶ್ರೇಷ್ಠ, ಏನು ತನ್ಮಯ್ ನಿನ್ನ ಹತ್ರ ಇದ್ನಾ, ಯಾಕೆ ಈ ಥರ ಎಲ್ಲ ಹೇಳ್ತಾ ಇದೆಯಾ, ತನ್ಮಯ್ ಮತ್ತು ನನ್ನ ಫ್ರೆಂಡ್ ಇಬ್ಬರು ಮೈಸೂರಿಗೆ ಹೋಗಿದ್ದಾರೆ, ಮೈಸೂರಿಗೆ ತನ್ಮಯ್ ಇಲ್ಲ ಇಲ್ಲಿ ಅಂತ ಅಂದ್ಬಿಟ್ಟು ಕುಸುಮಾರು ಹೇಳ್ತಾರೆ. ಅವಾಗ ಆಹಾ ಕುಸುಮಾಂಬೆ, ನೀನು ಎಷ್ಟೇ ಆಗಲಿ ಸೊಸೆನ ಬಿಟ್ಕೊಡಲ್ಲ ಅಲ್ವಾ ನೀನು ಅಂದಾಗ, ಏಯ್ ಏನೋ ಮಾತಾಡ್ತಾ ಇದೆಯಾ ನೀನು, ಇಷ್ಟಕ್ಕೂ ಏನೋ ಇವಳು ಹೇಳ್ತಾ ಇರೋದು, ತನ್ಮಯ್ ಇವಳ ಹತ್ರ ಹಾಕಿರ್ತಾನೆ, ನನ್ನ ಮೊಮ್ಮಗ ಮೈಸೂರಿಗೆ ಹೋಗಿದ್ದಾನೆ ಅಂದಾಗ, ಆಮೇಲೆ ಏನೋ ನಿನ್ನ ಹತ್ರ ಇದನ್ನ ಇಷ್ಟೊತ್ತಕ್ಕ, ಒಂದು ಕೆಲಸ ಮಾಡ್ತೀನಿ ಇರು, ನಾನೇ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ, ಫೋನ್ ಮಾಡಿಬಿಟ್ಟು ನೋಡಿ ಇವಳು ನನ್ನ ಮೊಮ್ಮಗನ್ನ ಕಿಡ್ನಾಪ್ ಮಾಡಿದಾಳಂತೆ, ಇವಳ ಹತ್ರ ಇದ್ದಾನಂತೆ ಅಂತ ಹೇಳ್ತೀನಿ, ಇವಾಗಿರು ಹಂಗಾರೆ ಮೈಸೂರಿಗೆ ಹೋಗಿರೋಲ್ಲ, ನೀನೇ ಎಲ್ಲೋ ಕರ್ಕೊಂಡು ಹೋಗಿದ್ಯಾ ಇರು ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ ಅಂತ ಕುಸುಮವ್ರು ಫೋನ್ ಎತ್ಕೊಳಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಶ್ರೇಷ್ಠ, ಏನು ಮಾಡ್ತಾಯಿದ್ದೀರಾ ಕುಸುಮ ಆಂಟಿ ನೀವು ಒಂದು, ಹಾಂ ತನ್ಮಯ್ ನಿನ್ನ ಹತ್ರನೇ ಇದ್ದ ಅಂತ ಹೇಳ್ದಲ್ಲ ಇಷ್ಟೊತ್ತಕ್ಕ, ಅದಕ್ಕೆ ತನ್ಮಯನೇ ನೀನು ಕರ್ಕೊಂಬರ್ಬೇಕು, ಇವಾಗಿರು ಪೊಲೀಸ್ನವ್ರನ್ನ ಕರೆಸ್ತೀನಿ ಅಂತ ಅಂದಾಗ, ಆಂಟಿ ಸರಿ ಆಯಿತು, ನಾನು ಇವಾಗ ಸರಿ ಆಂಟಿ ಆಯಿತು ಬಿಡಿ ಅಂತ ಅಂದ್ಬಿಟ್ಟು ಶ್ರೇಷ್ಠ ಗಾಬರಿ ಆಗ್ಬಿಡ್ತಾಳೆ.
ಆವಾಗ ಅವ್ನು ತಾಂಡವ ಏನೂ ಮಾತಾಡಲ್ಲ, ಸುಮ್ಮನೆ ನಿಂತಿರ್ತಾನೆ. ಯಾಕೆ ಶ್ರೇಷ್ಠ ಭಯಪಡ್ತೀಯ ಅಂದಾಗ, ಸುಮ್ಮನೆ ತಾಂಡವ್ ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ ಅಂದಿದ ತಕ್ಷಣ ಇಲ್ಲಿ ಮೀನಾಕ್ಷಿ ಕನಿಕಂಗೆ ಇಬ್ರಿಗೂ ಕೋಪ ಬಂದ್ಬಿಟ್ಟು ಶ್ರೇಷ್ಠನ ಮುಖನೇ ನೋಡ್ತಿರ್ತಾರೆ. ಅಷ್ಟರಲ್ಲಿ ಕುಸುಮರು ಅವರಿಬ್ಬರು ಎಂಟ್ರಿ ಕೊಟ್ಟದ್ದು ಮೀನಾಕ್ಷಿ ಕನಿಕ ಬರೋದು ನೋಡ್ಬಿಟ್ಟು, ಓಹೋ ನೀವು ಬಂದಿದ್ದೀರಾ, ಬನ್ನಿ ಬನ್ನಿ ಒಳಗಡೆ ಬನ್ನಿ, ನನಗೆ ಗೊತ್ತಾಗಲಿಲ್ಲ ನೀವು ಬಂದಿದ್ದು, ನಾನು ನೋಡಲೇ ಇಲ್ಲ ನೋಡಿ, ಇವರಿಬ್ಬರು ಗಲಾಟೆಲಿ, ಬನ್ನಿ ಬನ್ನಿ ಏನಕ್ಕೆ ಬಂದ್ರ? ಓ ಆದಿ ಇಲ್ಲ, ಆದಿನೂ ತನ್ಮ ಇಬ್ಬರು ಮೈಸೂರಿಗೆ ಹೋಗಿದ್ದಾರೆ, ಅದೇನೋ ಬಾಸಿಂಗ್ ಏನೋ ಕಾಂಪಿಟೇಷನ್ ಅಂತೆ, ಅದಕ್ಕೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಮೀನಾಕ್ಷಿ ಕನಿಕಾ ಇಬ್ಬರೂ ಏನೂ ಮಾತಾಡೋಕ್ಕಾಗ್ದಲ್ಲಿ ಸುಮ್ಮನೆ ನಿಂತ್ಕೋತಾರೆ. ಸರಿ, ಇಲ್ಲಿ ಕಡೆ ಏನಾಗುತ್ತೆ, ಭಾಗ್ಯ ಮತ್ತು ಕಿಶನು, ಹರಿ, ತನ್ಮಯ್ 4 ಜನನೂ ಬರ್ತಾರೆ ಎಲ್ಲಿಗೆ ಈ ಲೊಕೇಶನ್ ಕಳಿಸಿರ್ತಾರಲ್ಲ ವಿಲ್ಲನ್ನು, ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಂದಿದ ತಕ್ಷಣ ನೋಡಿದ್ರೆ ಎಲ್ಲರೂ ಬಿದ್ದುಬಿಟ್ಟಿರ್ತೀವಿ ಕೆಳಗಡೆ ಇರ್ತಾರೆ. ಅವಾಗ ಆಮೇಲೆ ಎಲ್ರೋ ಈ ಹರಿ ಇರ್ಬೇಕಾರೆ, ಅಯ್ಯೋ ಆದಿ ಕಾಣ್ತಾ ಇಲ್ಲ ಅಂತ ಭಾಗ್ಯ ಗಾಬರಿ ಆಗ್ತಾಳೆ. ಅಕ್ಕ ಸುಮ್ಮನಿರಿ, ಈ ಹರಿ ಇರ್ಬೇಕಾರೆ ನೋ ಫಿಯರ್, ಹರಿ ಈಸ್ ಇಯರ್ ಅಂತ ಅಂದ್ಬಿಟ್ಟು ಹರಿ ಎಲ್ಲ ಹುಡುಕ್ತಾನೆ. ಎಲ್ಲೋ ನಮ್ಮ ಆದಿ ಅಣ್ಣ ಎಲ್ರೋ ನಮ್ಮ ಆದಿ ಅಣ್ಣ ಎಲ್ರೋ ಅಂತ ಹೇಳ್ಬಿಟ್ಟು ಹುಡುಕ್ತಾನೆ, ಎಲ್ಲೋ ಆದಿ ಕಾಣೋಲ್ಲ. ಅಯ್ಯೋ ಹರಿ ಆದಿ ಎಲ್ಲೂ ಕಾಣ್ತಾ ಇಲ್ಲ ಹರಿ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಅವಾಗ ಗುಂಡನೂ ನೋಡ್ಕೊಬರ್ತಾನೆ, ಅಮ್ಮ ಆದಿ ಅಂಕಲ್ ಅಲ್ಲಿ ಇಲ್ಲ ಅಮ್ಮ ಅಂತ ಗುಂಡ ಕೂಡ ಹೇಳ್ತಾನೆ. ಅವಾಗ ಭಾಗ್ಯ ಹರಿ ಆದಿ ಇಲ್ಲ ಅಂತ ಅಂದಿದ ತಕ್ಷಣ, ಆದಿ ಅಣ್ಣ ಇಲ್ವಾ, ಎಲ್ರೋ ನಮ್ಮ ಆದಿ ಅಣ್ಣ ಎಲ್ರೋ ಅಂದಾಗ, ಗೊತ್ತಿಲ್ಲ ಅವನು ಎಸ್ಕೇಪ್ ಆಗ್ಬಿಟ್ಟ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಅಕ್ಕ ನೋ ಫಿಯರ್, ನೋಡಿದ್ರಾ ನಾವು ಮಾಡೋ ಕೆಲಸ ನಮ್ಮ ಅಣ್ಣನೇ ಆದಿ ಅಣ್ಣನೇ ಮಾಡಿದ್ದಾರೆ, ಇನ್ನೇನು ಭಯ ಇಲ್ಲ, ನಡೀರಿ ಹೋಗ್ತಾರಣ ಅಂತ ಹೇಳ್ಬಿಟ್ಟು ಇನ್ನೇನು ಹೊರಡಬೇಕು. ಅಷ್ಟರಲ್ಲಿ ರೌಡಿಗಳ ಲೀಡ್ರ್ ಒಬ್ಬ ಇರ್ತಾನಲ್ಲ, ದುಡ್ಡು ಕೇಳಿರ್ತಾನಲ್ಲ ಕಿಶನ್ ಹತ್ರ, ಅವನು ಕಿಶನ್ ಹೇಳ್ತಾನೆ, ಅದಕ್ಕೆ ಇವನಿಗೆ ನಾನು ಬೆಡ್ಡಿಂಗ್ ಕಟ್ಟಿ ದುಡ್ಡು ಕೊಡಬೇಕಾಗಿರೋದು, ಏನು ಕಿಶನ್ ಇವನ್ಗ ಅಂತ ಅಂದಿದ ತಕ್ಷಣ ಸರಿ ಅಂದ್ಬಿಟ್ಟು ಅಲ್ಲಿಂದ ಸರಿ ನಡಿ ಇವಾಗ ಅಂತ ಓಡ್ತಿರ್ತಾರೆ. ಅಷ್ಟರಲ್ಲಿ ವಿಲನ್ ಏನು ಮಾಡ್ತಾನೆ, ತನ್ಮೈನ ಹಿಡ್ಕೊಂಬಿಟ್ಟು ಏನರೋ ಎಲ್ಲ ನನ್ನ ಹತ್ರ ಆಟ ಆಡ್ತಿದ್ದೀರಾ, ಅವ್ನು ನೋಡಿದ್ರೆ ತಪ್ಪಿಸ್ಕೊಂಡು ಹೋದ, ಇವ್ನು ನೋಡೋರು ತಪ್ಪಿಸ್ಕೋದ, ಎಲ್ಲ ನನ್ನ ಹತ್ರ ಆಟ ಆಡ್ತಿದ್ದೀರಾ, ಇರ್ರಿ ನಿಮಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತನ್ಮೈನ ಹಿಡ್ಕೊಂಬಿಟ್ಟಿರ್ತಾನಲ್ಲ, ಅಮ್ಮ ಅಂತ ಕಿರ್ತಾನೆ. ಅಯ್ಯೋ ತನ್ಮಯ್ ಕಿಶನ್ ಹರಿ ತನ್ಮೈನ ಹಿಡ್ಕೊಂಬಿಟ್ಟಿದ್ದಾನೆ ಅವನು, ಕಿಶನ್ ಹರಿ ಅಂದ ತಕ್ಷಣ ಅಯ್ಯೋ ಅವ್ರೇನು ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಕಿಶನ್ನು ಮತ್ತು ಭಾಗ್ಯನೂ ಇನ್ನೂ ಇಬ್ಬರು ರೌಡಿಗಳು ಹಿಡ್ಕೊಂಬಿಟ್ಟು ಕಿಶನು, ಭಾಗ್ಯ, ಹರಿ ಮತ್ತು ತನ್ಮಯ್ 4 ಜನನೂ ಕಟ್ಟಾಕ್ಬಿಡ್ತಾರೆ. ಏಕೆಂದರೆ ಆದಿ ಬರಬೇಕು, ದುಡ್ಡು ಇಸ್ಕೋಬೇಕಲ್ಲ, ಕಟ್ಟಾಕ್ಬಿಟ್ಟು ಆರಾಮಾಗಿ ಕೂತಿರ್ತಾರೆ ಅವರು. ಅವಾಗ ಕೂತಿರ್ಬೇಕಾರೆ ಏನು ಮಾಡೋದು ಇವಾಗ, ಆದಿಯವ್ರು ಎಲ್ಲೋದ್ರು ಅಂತ ಗೊತ್ತಾಗ್ತಿಲ್ಲ, ಇವಾಗ ಯಾರು ನಮ್ಮನ್ನು ಕಾಪಾಡೋರು, ಏನಪ್ಪ ಮಾಡೋದು ಇವಾಗ ಅಂತ ಹೇಳ್ಬಿಟ್ಟು ಭಾಗ್ಯ ಗಾಬರಿ ಆಗ್ಬಿಟ್ಟು ಕೂತಿರ್ತಾಳೆ. ಹರಿ ಕಿಶನ್ ಎಲ್ಲರೂ ಕಟ್ಟಾಕ್ಬಿಟ್ಟಿರ್ತಾನೆ, ತನ್ಮಯ್ ಕೂಡ ಕಟ್ಟಾಕಿರ್ತಾರೆ, ಏನು ಮಾಡೋಕ್ಕಾಗದಲ್ಲಿ ನಿಂತಿರ್ತಾರೆ. ಅವಾಗ ಆದಿ ಮಾಸಾಗಿ ಎಂಟ್ರಿ ಕೊಟ್ಟಿದ ತಕ್ಷಣ, ಯಾರು ನಮ್ಮನ್ನು ಕಾಪಾಡೋರು, ಅಂಕಲ್ ಆದಿ ಅಂಕಲ್ ಅಂತ ತನ್ಮಯ್ ಕೂಡ ಕಿಸ್ತಾನೆ ಇರ್ತಾನೆ. ಅವಾಗ ಮಾಸಾಗಿ ಆದಿ ಎಂಟ್ರಿ ಕೊಟ್ಟಿದ ತಕ್ಷಣ, ಏನರೋ ನಾನೇನು ಇಲ್ಲ ಅಂತ ತಿಳ್ಕೊಂಡಿದ್ದೀರಾ, ಈ ಆದಿ ಇರ್ಬೇಕಾದ್ರೆ ಎಲ್ಲೂ ಏನು ತೊಂದರೆ ಆಗಕ್ಕೆ ಬಿಡಲ್ಲ, ಆದಿ ಈಸ್ ಬ್ಯಾಕ್ ಅಂತ ಅಂದ್ಬಿಟ್ಟು ಆದಿ ಬರ್ತಾರೆ. ಆದಿ ಬಂದಿದ ತಕ್ಷಣ ನಾನು ಕಟ್ಟಾಕ್ಬಿಟ್ಟು ಆಟ ಆಡ್ತೀರಾ ನೋಡಿರಿ, ಇವಾಗ ನಾನು ಬಿಚ್ಕೊಂಬಂದಿದ್ದೀನಿ, ಬನ್ನಿರಿ ಒಬ್ಬೊಬ್ಬರೇ ಬರ್ರೋ ಅಂತ ಹೇಳ್ಬಿಟ್ಟು ಆದಿ ಎಲ್ರಿಗೂ ಹೊಡ್ತಾ ಕೊಟ್ಬಿಟ್ಟು ಎಲ್ರಿಗೂ ಹೊಡ್ತಾ ಕೊಟ್ಟು ಅಲ್ಲೊಂದು ಚಿಕ್ಕ ಫೈಟಿಂಗು ಕೂಡ ನಡೆದ್ಬಿಟ್ಟು ಹೊಡ್ತಾ ಕೊಟ್ಟಿದ ತಕ್ಷಣ ಎಲ್ಲರೂ ರೌಡಿಗಳೆಲ್ಲ ಬಿದ್ದೋಗ್ತಾರೆ. ಆವಾಗ ಇವ್ರನ್ನ ಗುಂಡನ್ನ, ಭಾಗ್ಯನ, ಕಿಶನ್, ಹರಿನೆಲ್ಲ ಕಟ್ಟಾಕ್ಬಿಟ್ಟಿರ್ತಾರಲ್ಲ, ಕಟ್ಟಾಕಿದ ತಕ್ಷಣ ಆದಿ ಅವ್ರಿಗೆಲ್ರಿಗೂ ಹೊಡೆದ್ಬಿಟ್ಟು ಇವ್ರನ್ನ ಎಸ್ಕೇಪ್ ಮಾಡಿದ ತಕ್ಷಣ ಅವಾಗ ಇದು ಇವ್ರಿಗೆಲ್ಲ ಹೊಡಿಬೇಕಾದ್ರೆ ಭಾಗ್ಯಂಗೆ ಹರಿಗೆಲ್ಲ ಶಾಕ್ ಆಗುತ್ತೆ, ಗುಂಡಂಗೆಲ್ಲ ಅಂಕಲ್ ಇನ್ನೂ ಕೊಡಿ ಅಂಕಲ್, ಖುಷಿಯಾಗಿದೆ, ತನ್ಮಯ್ ನೋಡಿ ಇಲ್ಲಿ ಬಾಕ್ಸಿಂಗ್ ಅಂತ ಅಂದಿದ ತಕ್ಷಣ ತನ್ಮಯ್ ಖುಷಿ ಪಟ್ಬಿಡ್ತಾನೆ. ಭಾಗ್ಯಂಗೆ ಶಾಕು, ಆದಿ ಹಿಂಗೆ ತಪ್ಪಿಸ್ಕೊಂಡೋಗಿ ಮತ್ತೆ ಹಿಂಗೆ ಬಂದರು, ಆದಿಯಲ್ಲಿ ಹಿಂಗೆ ಬರೋಕ್ಕೆ ಸಾಧ್ಯ ಅಂದಾಗ ಕಿಶನ್ಗೆ ಅದೇ ಶಾಕು, ಆದಿ ಅಣ್ಣ ನೀನು ಹಿಂಗೆ ತಪ್ಪಿಸ್ಕೊಂಡು ಹಿಂಗೆ ಬಂದೆ ಆದಿ ಅಣ್ಣ ಅಂತಂದಾಗ, ಎಸ್ ಐ ಆಮ್ ಆದಿ ಕಿಶನ್ ಯುವರ್ ಬ್ರದರ್ ಅಂತ ಅಂದ್ಬಿಟ್ಟು ಆದಿ ಕೂಡ ಹೇಳ್ತಾರೆ. ಹರಿಗೆ ಆದಿ ಅಣ್ಣ ನೀವೇನಾ ಅಂದಾಗ ಹೌದು ಅಂತ ಅಂದ ತಕ್ಷಣ ಎಲ್ಲರಿಗೂ ಖುಷಿಯಾಗುತ್ತೆ. ಆದಿ ಇವರೆಲ್ಲರಿಗೂ ರೌಡಿಗಳಿಗೆಲ್ಲ ಪೆಟ್ಟು ಕೊಟ್ಟಿದ ತಕ್ಷಣ ಇವರೆಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಇನ್ನೇನು ನಾವೆಲ್ಲ ಎಸ್ಕೇಪ್ ಆಗಿ ಹೋಗ್ಬೋದಲ್ಲ ಇಲ್ಲಿಂದ ಅಂದ್ಬಿಟ್ಟು ಎಲ್ಲರೂ ಖುಷಿ ಪಟ್ಕೊಂಡಿರ್ತಾರೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ. ಇಲ್ಲಿ ಈ ಕಡೆ ಏನಾಗುತ್ತೆ ಗೊತ್ತಾ, ಮೀನಾಕ್ಷಿ ಕನಿಕಂಗೆ ಒಂಥರ ಮುಖನೇ ಬೇಜಾರಾಗ್ಬಿಡುತ್ತೆ. ಅವ್ರು ಏನೋ ಹುಡ್ಕಕ್ಕೆ ಬಂದರು, ಆದರೆ ಅವ್ರಿಗೇನೂ ಪ್ರೂಫ್ ಸಿಗಲಿಲ್ಲ. ಇಲ್ಲಿ ಈ ಶ್ರೇಷ್ಠ ಮತ್ತು ತಾಂಡವ್ ಇಬ್ರಿಗೂ ಮತ್ತೆ ಅದೇ ಅವಮಾನ ಆಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ರೆ ಎಲ್ರಿಗೂ ತುಂಬ 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 ಧನ್ಯವಾದಗಳು ಸ್ನೇಹಿತರೆ. ಇದರಲ್ಲೊಂದು ಸಾರಾಂಶ ಏನಂತಂದರೆ, ಯಾರು ನಿಜವಾಗಿ ಸತ್ಯವಾಗಿರ್ತಾರೋ ಅವ್ರಿಗೆ ಭಗವಂತ ಜೊತೆಲೇ ಇರ್ತಾನೆ. ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಭಗವಂತ ಜೊತೆಲೇ ಇರ್ತಾನೆ ಅನ್ನೋದು ಇದೊಂದು ಉದಾಹರಣೆ ಆಗುತ್ತೆ. ಮತ್ತು ನಾನು ವೈಯಕ್ತಿಕವಾಗಿ ಹೇಳ್ತಾ ಇರೋದು ಇದು. ಮತ್ತು ಇನ್ನೊಂದು ಏನಂತಂದರೆ, ಜೀವನ ಅಂದಮೇಲೆ ಕಷ್ಟ ಬರ್ತಾ ಇರುತ್ತೆ. ಎಷ್ಟೇ ಕಷ್ಟ ಬಂದರೂ ಕೂಡ ದೇವರು ನಮ್ಮ ಜೊತೆಗಿರ್ತಾರೆ, ನಾವು ಅದನ್ನು ಸಮಜಾಯಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಒಂದು ಉದಾಹರಣೆ. ಇಂಥ ಭಾಗ್ಯನಂಥ ಹೆಣ್ಮಕ್ಳು ನಿಜ ಜೀವನದಲ್ಲಿ ಕೂಡ ಇರ್ಬೋದು. ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಅಂತ ಆಶಿಸ್ತೀನಿ.
ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರು ತುಂಬ 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 ಧನ್ಯವಾದಗಳು. ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ದಯವಿಟ್ಟು ನಾನು ಎಲ್ಲ ವಿಡಿಯೋದಲ್ಲೂ ಕೇಳ್ಕೊತಾ ಇದ್ದೀನಿ, ನಾನು ನಿಮ್ಮ ಕುಟುಂಬದವಳು ಅಂತ ತಿಳ್ಕೊಂಡು ದಯವಿಟ್ಟು ಫಸ್ಟ್ ಸತಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರಿಪ್ಷನಿಂದ ನಮಗೂ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ನಾನು ಓಪನಾಗಿ ಹೇಳ್ತಿದ್ದೀನಿ, ನಮಗೂ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ, ವಿಡಿಯೋ ನೋಡ್ತಿದ್ದೀರೋ, ಸಪೋರ್ಟ್ ಮಾಡ್ತಿದ್ದೀರೋ, ಮತ್ತು ಶೇರ್ ಮಾಡ್ತಿದ್ದೀರೋ, ಲೈಕ್ ಮಾಡ್ತಿದ್ದೀರೋ ತುಂಬ 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 ನನ್ನ ಮನಸಾರ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ನಾನು ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಮೊದಲನೇ ಸತಿ ಯಾರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.